ಈಗ ಕಂಪನಿಯವರು ಏನೇನು ಪ್ರೊವೈಡ್ ಮಾಡ್ತಾರೆ? ನಮಗೆ ಮರಿನೂ ಕೊಡ್ತಾರೆ, ಹಾಂ ಅದ್ರ ಜೊತೆ ಫುಡ್ಡು, ಮೆಡಿಷನ್ಸು. ಮೆಡಿಸನ್ಸ್. ಹಾಂ ಸೆಟ್ ಇದೆ ನಮ್ಮದು, ಹಾಂ ಹಾಂ ನಮ್ಮ ಬ್ರದರ್ ಅವ್ರದ್ದು. ಹಾಂ 3 ಸೆಡ್ಡಿಂದ ಈಗ ಏನಿಲ್ಲ ಅಂದ್ರೂ 5,000 ಮರಿಗೆ ಏನಿಲ್ಲ ಅಂದ್ರೂ ಒಂದು 95ರಿಂದ 1 ಲಕ್ಷ ಪೇಮೆಂಟ್ ಇರುತ್ತೆ. 45 ಫಾರಮಲ್ಲಿ ಎಷ್ಟು ಕೋಳಿ ಇದೆ ಅಂದರೆ ಇದರಲ್ಲಿ ಬರ್ಬೋದು ಅಂತ ಈ ಒಂದು ಅಂದಾಜು? ಈಗ ಏನಿಲ್ಲ ಅಂದ್ರೆ ಒಂದು 2.5 ಒಂದು 60ರಿಂದ 70,000 ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಾಗ 2 ಬ್ಯಾಚು ಫ್ರೀಯಾಗಿ ಕೆಲಸ ಮಾಡಿ ನಾನು ಹೋಗಿ ತಿಳ್ಕೊಳ್ಲಿಕ್ಕೋಸ್ಕರ 2 ವರ್ಷ ಫ್ರೀಯಾಗಿ ಮಾಡಬೇಕು. ಏನು ಮಾಡಬೇಕು, 2 ಬ್ಯಾಚು 2 ಬ್ಯಾಚ್ ಪೂರ್ತಿ ಫ್ರೀಯಾಗಿ ವರ್ಕ್ ಮಾಡಿ ಅದ್ರ ನೆಕ್ಸ್ಟ್ ನಾನು ಕಲ್ತಾದ್ಮೇಲೆ ಮಾಡ್ಬೋದಪ್ಪ ನಾನು ಅನ್ಕೊಂಡ್ಮೇಲೆ ನಮ್ಮ ಫ್ರೆಂಡಿಂದ ಒಂದು ಲೇಜಿ ಹಾಸ್ಕೊಂಡು ನಾವು ಮಾಡ್ತಾ ಇದ್ದೀವಿ. 40 ದಿವಸದೊಳಗೆ ಮರಿ ಲಿಫ್ಟಿಂಗ್ ಆಗ್ಬಿಡುತ್ತೆ. ಗೊಬ್ಬರ ಇದು ಎಷ್ಟು ಲೋಡ್ ಆಗುತ್ತೆ ಸರ್? ಇದು ಒಂದು 3 ಲೋಡ್ ಆಗುತ್ತೆ. 3 ಲೋಡ್ ಆಗುತ್ತೆ ಸರ್. ಒಂದು ಲೋಡ್ ಹೆಂಗೆ ಕೊಡ್ತೀರಾ? ಈಗ 3 ಲೋಡ್ ಈ ನಮ್ಮ ಹಳ್ಳಿ ಕಡೆ ರೈತರೆಲ್ಲ ಒಂದು 4,000 ತಗೊಂಡು ಹೋಗ್ತಿದ್ದಾರೆ ಈಗೆಲ್ಲ. 4,000 ಅಂದರೆ ಅಲ್ಲಿಗೆ ಬೆಂಗಳೂರು ಅಂದರೆ ಫಸ್ಟ್ ನೀವು ಬೆಂಗಳೂರಲ್ಲಿ ವರ್ಕ್ ಬೆಂಗಳೂರಲ್ಲೇ ವರ್ಕ್ ಮಾಡ್ತಿದ್ದೆ. ಬೆಂಗಳೂರಲ್ಲಿ ವರ್ಕ್ ಮಾಡಿ ಈಗ ನಮ್ಮ ಹಳ್ಳಿ ಜೀವನ ಬೆಸ್ಟ್ ಅಂತ ಬಂದ್ಬಿಟ್ಟಿದ್ದೀವಿ. ಈಗ ಬೆಂಗಳೂರು ಜೀವನ ಬೇಡ ಅಂತೇಳಿ. ಕಾರಣ ಸರ್? ದುಡಿಯೋ 20,000ಕ್ಕಿಂತ ಅಲ್ಲಿ ಖರ್ಚು ನಿಮಗೆ 15,000 ಬಂದಿರುತ್ತೆ ಒಂದು ಮಂತ್ಲಿ. ಈಗ ನೀವು ದುಡಿದಿದ್ದು ಒಂದು 70% ಉಳಿಸ್ಬೇಕು ಅಲ್ಲಿ, ಅವಾಗಾದ್ರೆ ನಿಮಗೆ ಉಳಿತಾಯ ಆಗುತ್ತೆ. ನೀವು ಬಂದಿದ್ದು 50% 60% ಅಲ್ಲೇ ಕಳೆದ್ರೆ ಮಾಡಿ 20% 30% ಮನೆ ಕಳಿಸಿದ್ರೆ ಏನು ಉಳಿಯೋಕ್ಕಲ್ಲ. ಅದಕ್ಕೆ ನಾವು ಡಿಸೈಡ್ ಮಾಡ್ಕೊಂಬಿಟ್ಟು ಏನೋ ಹಳ್ಳಿಲೇ ಒಂದು ಏನಾದ್ರು ಬಿಸ್ನೆಸ್ ಮಾಡೋಣ ಅಂತೇಳಿ ಒಂದು ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬಂದು ಇದನ್ನು ಮಾಡ್ತಾಯಿದ್ದೀನಿ. ಈಗ ಆರಾಮಾಗಿದ್ದೀನಿ. ಹಾಯ್ ಹಲೋ ನಮಸ್ಕಾರ. ಅಡಿಕೆನಾಡು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ಒಂದು ಕೋಳಿ ಫಾರಮ್ಗೆ ಬಂದಿದ್ದೇವೆ. ಸೊ ಈ ಒಂದು ವೆದರ್ ಸಖತ್ತಾಗಿದೆ. ಇಲ್ಲಿ ಒಂದು ಕೋಳಿ ಫಾರಮ್ನ ನಿರ್ಮಾಣ ಮಾಡಿ ಒಂದು ಕೋಳಿ ಫಾರಮ್ನಲ್ಲಿ ಕೋಳಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಬನ್ನಿ ಆ ಒಂದು ರೈತರ ಹತ್ರ ಏನು ಹೇಗೆ ಮಾಡ್ತಿದ್ರ, ಎಷ್ಟು ಬರ್ತಾ ಇದೆ ನಿಮಗೆ ಆದಾಯ ಅಂತೇಳಿ ಅವ್ರ ಹತ್ರನೇ ಒಂದು ಮಾತುಗಳನ್ನ ಕೇಳ್ಕೊಂಬರೋಣ. ಸೊ ಇದೇ ಥರದ ಮೊದಲನೇದಾಗಿ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ನೀವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿದಿನದ ಅಡಿಕೆಯ ಬೆಲೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಸೊ ಅವರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ರಂಗನಾಥ್ ಅಂತ ಹೇಳಿ. ಈ ಸರ್ ಯಾವ ತಾಲೂಕು ಸರ್ ನಿಮ್ಮದು? ಸರ್ ನಮ್ಮದು ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆ. ಸರ್ ನೀವು ಕೋಳಿ ಫಾರಮ್ ಮಾಡಿದ್ದೀರಾ ಅಂದರೆ ಎಷ್ಟು ವರ್ಷದಿಂದ ಈ ಕೋಳಿನ ಒಂದು ಫಾರಮ್ ಮಾಡಿ, ಅಂದರೆ ಇದನ್ನ ಒಂದು ಎಷ್ಟು ವರ್ಷ ಆಯಿತು ಮಾಡಿ? ಇದು ಈ ಪ್ಲೇಸಲ್ಲಿ ಬಂದ್ಬಿಟ್ಟು ಫಾರಮ್ ಮಾಡಿ 10 ವರ್ಷ ಆಯಿತು. 10 ವರ್ಷ ಆಯ್ತು ಫಾರಮ್ ಮಾಡೋಕ್ಕೆ. ನಾನು ಇದನ್ನು ನಮ್ಮ ಫ್ರೆಂಡ್ ಹತ್ರ ಲೀಸ್ ಹಾಸ್ಕೊಂಡು ನಾನು ಓನಾಗಿ ಮಾಡ್ತಾ ಇದ್ದೀನಿ ಈಗ. ಅಂದರೆ ಎಷ್ಟು ವರ್ಷದಿಂದ ಲೀಸಿಗೆ ಹಾಕ್ಸ್ಕೊಂಡು ಮಾಡ್ತಾ ಇದ್ದೀರಾ? ಈಗ 5 ವರ್ಷ ಅಗ್ರಿಮೆಂಟ್ ಮಾಡಿಸಿದ್ದೀನಿ. ಈಗ 1.5 ವರ್ಷ ಆಯಿತು ಮಾಡಿ. 1.5 ವರ್ಷ ಆಯಿತು. ಅಂದರೆ ಮೊದಲು ನಾವು ಫಾರಮ್ಗೆ ಕೆಲಸ ಮಾಡೋಕ್ಕೆ ತಿಳ್ಕೊಳಕ್ಕೆ ಯಾವ ಥರ ಮಾಡಬೇಕು ಬೇಸಿಕಲಿ ತಿಳ್ಕೊಳಕ್ಕೆ ಫಾರಮಲ್ಲಿ 2 ಬ್ಯಾಚು ಬೇರೆ ಫಾರಮಲ್ಲಿ ಕೆಲಸ ಮಾಡಿ ಆ ಫಾರಮಿಂದ ನಾನು ಮತ್ತೆ ತಿರ್ಗಾ ಕೆಲಸ ಕಲ್ತಾದ್ಮೇಲೆ ನಾನೇ ಓನಾಗಿ ಮಾಡ್ಬೇಕು ಅಂತೇಳಿ ಡಿಸಿಷನ್ ಮಾಡಿ ನಮ್ಮ ಫ್ರೆಂಡಿದೆ ಅಲ್ಲಿ ಹಾಸ್ಕೊಂಡು ನಾನೇ ಮಾಡ್ತಾಯಿದ್ದೀನಿ ಓನಾಗಿ. ಸರ್ ನೀವು ಎಜುಕೇಷನ್ ಏನು ಮಾಡಿದ್ರಾ? ನಾನು PUC ಮಾಡಿದ್ದೀನಿ. PUC ಮಾಡಿ. ಸರ್ ಡೈಲಿ ಈಗ ಕೋಳಿ ಫಾರಮ್ ಅಂದರೆ ಡೈಲಿ ಎಷ್ಟು ಅವರ್ ಕೆಲಸ ಮಾಡ್ತೀರಾ? ಯಾರೋ ಕೇಳಿದೆ ಜಾಸ್ತಿ ಕೆಲಸ ಮಾಡಬೇಕು, ಜಾಸ್ತಿ ಅವರು ಇದರಲ್ಲಿ ನಾವು ಇನ್ವಾಲ್ವ್ ಆಗಬೇಕು ಅಂತ ಹೇಳ್ತಾರೆ. ಎಷ್ಟು ಗಂಟೆ ಕೆಲಸ ಮಾಡ್ತೀರಾ ನೀವು? ಇಲ್ಲ, ಆ ಥರ ಏನು ಜಾಸ್ತಿ ಕೆಲಸ ಇಲ್ಲ. ಪ್ರತಿದಿನ 3 ಗಂಟೆ ಕೆಲಸ ಇರುತ್ತೆ. ಈವ್ನಿಂಗು ಮತ್ತು ಸಂಜೆ ಈವ್ನಿಂಗು, ಅಂದರೆ ಮಾರ್ನಿಂಗು ಮತ್ತು ಸಂಜೆ ಈವ್ನಿಂಗು. ಅಂದರೆ ಟೋಟಲ್ ಒಂದು ದಿನಕ್ಕೆ ಎಷ್ಟು ಅವರ್ ಕೆಲಸ ಮಾಡ್ತೀರಾ? ಟೋಟಲ್ ಅಂತ ಅಂದರೆ ಒಂದು 5 ಅವರ್ ಕೆಲಸ. ಒಂದು 5 ಅವರ್ 5 ಗಂಟೆ ಕೆಲಸ ಮಾಡ್ತೀರಾ? 5 ಅವರ್ ಕೆಲಸ ಬರುತ್ತೆ. ಆರಾಮಾಗಿ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ನಾಷ್ಟ ಮಾಡ್ಕೊಂಡು ಮನೆಗೆ ಆರಾಮಾಗಿದ್ದು ಮತ್ತೆ ಈವ್ನಿಂಗ್ ಬರೋದು. ಈವ್ನಿಂಗು ಅಂದರೆ ಡೈಲಿ ಯಾವ ಥರ ಕೆಲಸ ಇರುತ್ತೆ ಸರ್ ನಿಮಗೆ? ಡೈಲಿ ಕೆಲಸ ಅಂದರೆ ಈಗ ಅದಕ್ಕೆ ಫುಡ್ ಹಾಕೋದಿರುತ್ತೆ, ಮತ್ತು ತಿರ್ಗಾ ಡ್ರಿಂಕರ್ ನೀರೆಲ್ಲ ವಾಶ್ ಮಾಡಿ ಫ್ರೆಶ್ ನೀರು ಕೊಡಬೇಕು ಅದಕ್ಕೆ, ಮತ್ತು ಬೆಳಗ್ಗೆ ಸಂಜೆ. ಅದ್ರ ನೆಕ್ಸ್ಟು ಇನ್ನೇನಿಲ್ಲ, ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರೋದೆ. ಬಟ್ ಬೆಳಗ್ಗೆ ಒಂದ್ಸರಿ ಡೈಲಿ ಫಸ್ಟ್ ಮಾರ್ನಿಂಗ್ ಬಂದುಬಿಟ್ಟು ಎಲ್ಲ ರಾಕ್ ಮಾಡಬೇಕು, ಅಂದರೆ ಹುಲ್ಲನ್ನೆಲ್ಲ ಚೇಂಜ್ ಮಾಡಬೇಕು ಡೈಲಿ. ಅದು ಮಾತ್ರ ಕಂಪಲ್ಸರಿ ಮಾಡಲೇಬೇಕು. ಇವತ್ತೇನು ಅರ್ಜೆಂಟ್ ಇದೆ ನಾಳೆ ನೋಡೋಣ ಆ ಥರ ಏನಿಲ್ಲ. ಓಕೆ, ಡೈಲಿ ಕಂಪಲ್ಸರಿ ಮಾಡಲೇಬೇಕು. ಮಾರ್ನಿಂಗ್ ಫಾರ್ಮಿಂಗ್ ಬಂದ ತಕ್ಷಣ ಫಸ್ಟ್ ಕೆಲಸನೇ ಅದು ನೆಕ್ಸ್ಟು ಫುಡ್ಡು ನೀರು. ಅಂದರೆ ಈಗ ನೀವು ಬೆಳಗ್ಗೆ ಒಂದು ಸಲ ಮತ್ತೆ ನೀರನ್ನು ಚೇಂಜ್ ಮಾಡಬೇಕು, ಮತ್ತು ಮಧ್ಯಾಹ್ನ ಸಾಯಂಕಾಲ ಬರ್ತಿರಲ್ಲ ಅವಾಗಲೂ ಕೂಡ ನೀರಿಂದ ಚೇಂಜ್ ಮಾಡಬೇಕು. 2 ಟೈಮು ಆಟೋಮೆಟಿಕ್ ಅದು ನೀರು ಕುಡಿಕೊಂಡು ಖಾಲಿ ಆಗ್ತಿದ್ದಂತಲೇ ಅದು ಆಟೋಮೆಟಿಕಲ್ಲಿ ನೀರು ಫಿಲಪ್ ಆಗ್ಬಿಡುತ್ತೆ. ಅದಂಗೆ ಅದು ಚೆಲ್ಬಿಟ್ಟು ಮತ್ತೆ ಸಾಯಂಕಾಲ ಇನ್ನೊಂದು ಸರಿ ನೀವು ಬಂದು ಮತ್ತೆ ವಾಶ್ ಮಾಡಿ ಮತ್ತೆ ಬೇರೆ ನೀರು ಹೊಸ ನೀರು ಬರೋಂಗೆ ನೀವು ಮತ್ತೆ ಮಾಡ್ತೀರಾ ಸರ್? ಅಂದರೆ ಈಗ ಒಂದು ಇದು ಶೆಡ್ ಇದೆಯಲ್ಲ, ಇದೇನು ಶೆಡ್ ಇದೆಯಲ್ಲ, ಇದರಲ್ಲಿ ಎಷ್ಟು ಕೋಳಿ ಹಿಡಿಯುತ್ತೆ? ಈ ಶೆಡ್ಡಲ್ಲಿ 1-2 ಸಾವಿರ ಕೋಳಿ ಹಿಡಿಯುತ್ತೆ. ಇಲ್ಲ, ಈಗ ಜಾಸ್ತಿ ಹಿಡಿಯುತ್ತೆ ಇದು. ಏನಕ್ಕೆ ನೀವು ಜಾಸ್ತಿ ಹಾಕಿಲ್ಲ ಅಂತ? ಜಾಸ್ತಿ ಏನಕ್ಕೆ ಹಾಕಿಲ್ಲ ಅಂದರೆ ಬೇಸಿಗೆ ಟೈಮಲ್ಲಿ
2.5 ಹಾಕ್ತೀವಿ. ಈಗ ಮಳೆಗೆಲ್ಲ ಸ್ಟಾರ್ಟ್ ಆಯ್ತು ಅಂದರೆ 2,800 3 ಒಳಗೆ 3 ಒಳಗೆ 2.5 ಮೇಲೆ. ಹಾಂ ಅವಾಗ ಏನಪ್ಪ ಅಂದರೆ ಈಗ ಈ ವಾತಾವರಣ ಎಲ್ಲ ಕೋಲ್ಡ್ ಆಗಿರುತ್ತೆ, ಹಾಂ ಹಂಗಾಗಿ ಮರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ 2,800 ಒಟ್ಟು 3,000 ಒಳಗೆ 2.5 ಮೇಲೇ 3,000 ರೂಪಾಯಿ ಬಿಟ್ಕೊಳ್ತೀವಿ. ಅಂದರೆ ಇವಾಗ ನಾನು ನೋಡಿದೆ ಒಂದ್ಸಲಿ ಈಗ ನೀವು 2,800 ಕೋಳಿ ಹಾಕ್ತೀರಾ, ಎಷ್ಟು ಹೊರಗೆ ಬರುತ್ತೆ? ಅಂದರೆ ನೀವು ಈಗ ಅವ್ರು ಕೊಟ್ಟಿದ್ದು 2,000 ಆದರೆ ನಿಮಗೆ 2,500 ಆದರೆ ಅದನ್ನು ನೀವು ಕಳಿಸ್ಬೇಕಾದ್ರೆ ಎಷ್ಟಾಗಿರುತ್ತೆ? ಈಗ ಕಂಪ್ನಿಯಿಂದ 2,000 ಮರಿ ಬಂತು ಅಂದರೆ ಹ್ಞೂ ಅವರು ಕಂಪ್ನಿ ಲೆಕ್ಕದಲ್ಲಿ ಮೈನಸ್ ಇರುತ್ತೆ. ಹ್ಞೂ 250ರಿಂದ 300 ಕೋಳಿ ಮೈನಸ್ ಇರುತ್ತೆ. ಹ್ಞೂ ಮೈನಸ್ ಆಗಿಬಿಟ್ಟು ಅದ್ರ ಮೇಲೆ ಏನು ಕೋಳಿ ಇರುತ್ತೋ ಅದನ್ನು ನಾವು ಸಾಗಾಣಿಕೆ ಮಾಡಿ ಕೊಡಬೇಕು ಅವ್ರಿಗೆ. ಅವರು ಡೈಲಿ ವಿಸಿಟ್ ಇರುತ್ತೆ, ಓಕೆ ಫಾರ್ಮಿಗೆ ವಿಸಿಟ್ ಮಾಡ್ತಾನೆ ಇರ್ತಾರೆ. ಏನು ಹೇಗೆ ಯಾವ ಥರ ಕೆಲಸ ಮಾಡ್ತಿದ್ದಾರೆ, ಏನು ಪ್ರಾಬ್ಲಮ್ಮು, ಯಾವ ಥರ ಮರಿ ಡೆವಲಪ್ ಆಗ್ತಿದ್ದಾವೆ, ಡೆವಲಪ್ ಆಗ್ತಿಲ್ಲ ಅಂತೇಳಿ ಪ್ರತಿಯೊಂದು ಅವರು ಡೈಲಿ ಇನ್ಫಾರ್ಮ್ ಮಾಡಿ ಹೋಗ್ತಾರೆ ನಮಗೆ. ಸರ್ ನಿಮಗೆ ಕಂಪ್ನಿ ಇದು ಈಗ ನೀವು ಮಾಡ್ತಿರೋದು ಇದೇನು ಸ್ವಂತನೋ ಅಥವಾ ಕಂಪ್ನಿದು? ಇಲ್ಲ ಕಂಪ್ನಿಯಿಂದ ಮಾಡ್ತಿದ್ದೀವಿ, ಸ್ವಂತ ಏನಿಲ್ಲ. ಹಾಂ ಸ್ವಂತ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಹಾಂ ಫಸ್ಟ್ ಇದರಲ್ಲೆಲ್ಲ ಕ್ಲಿಕ್ ಮಾಡೋಣ. ಓಕೆ. ಕಂಪ್ನಿ ಈಗ ನಿಮಗೆ ಒಂದು ಕಂಪ್ನಿ ಅಂಡರಲ್ಲಿ ಕೆಲಸ ಮಾಡ್ತಿದ್ರಾ? ದಿನಕ್ಕೆ ಒಂದು 3 ಗಂಟೆಯಿಂದ 4 ಗಂಟೆ ಕೆಲಸ ಮಾಡ್ತಿದ್ರು ಅಷ್ಟೇ? ಅಷ್ಟೇ. ಸರ್ ಯಾವ ಕಂಪನಿ ಸರ್ ಇದು? SKM ಅಂತ ಹೇಳಿ. SKM ಅಂದರೆ ನೀವು ಏನಾದ್ರು ಇದು ಯಾವ ಥರ ನಿಮಗೆ ಕಾಂಟ್ಯಾಕ್ಟ್ ಆಗಿದ್ದು? ಕಾಂಟ್ಯಾಕ್ಟ್ ಅಂದರೆ ಇದು ನಾವು ಮುಂಚೆ ಎಲ್ಲ ಸುಗುಣ ಮಾಡ್ತಾ ಇದ್ದೀವಿ. ಹಾಂ ಸುಗುಣ ಮಾಡಿದ್ಮೇಲೆ ಆಮೇಲೆ SKM ಎಲ್ಲ ಮರಿ ಚೆನ್ನಾಗಿ ಬರುತ್ತೆ, ಹಾಂ ಡೆವಲಪ್ ಎಲ್ಲ ಚೆನ್ನಾಗಿರುತ್ತೆ ಮರಿ ಅಂತೇಳಿ ನಾವು SKM ಮಾಡ್ಕೊಂಡಿದ್ದ ಮೇಲೆ. ಅಂದರೆ ಈಗ ನಿಮಗೆ ಕಂಪ್ನಿಯವರು ಏನೇನು ಪ್ರೊವೈಡ್ ಮಾಡ್ತಾರೆ? ನಮಗೆ ಮರಿನೂ ಕೊಡ್ತಾರೆ, ಹಾಂ. ಅದ್ರ ಜೊತೆ ಫುಡ್ಡು, ಮೆಡಿಷನ್ಸು, ಮೆಡಿಸನ್ಸ್. ಹಾಂ ಪ್ರತಿಯೊಂದು ಕೊಡ್ತಾರೆ. ಏನಾದ್ರು ಪ್ರಾಬ್ಲಮ್ ಆಯಿತು ಅಂದ್ರೆ ಅವ್ರ ಕಡೆಯಿಂದ ವಿಸಿಟ್ ಇರುತ್ತೆ. ಹಾಂ 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 ಹಂಗಾಗಿ ನಾವು ಏನಪ್ಪ ಅಂದರೆ ಸಾಗಾಣಿಕೆ ಮಾಡಿ ಕೊಡಬೇಕಷ್ಟೇ. ನೀವೇನಿದು ಅಂದರೆ ಬೆಳೆಸಿ ನಾವೇನು ಇನ್ಫಾರ್ಮೇಷನ್ ಮಾಡ್ತೀವೋ ಅದನ್ನು ಅಪ್ಲೋಡ್ ಮಾಡ್ತಾನೆ ಇರಬೇಕು ಹಾಂ ಹಾಂ ಅವರಿಗೆ. ಈವ್ನಿಂಗ್ ಒಂದು ಟೈಮ್, ಸರ್ ಈ ಥರ ಹಿಂಗೆ ಕೆಲಸ ಮಾಡ್ತಿದ್ದೀವಿ, ಈ ಥರ ಹಿಂಗಾಗಿದೆ ನೋಡಿ ಸರ್ ಅಂತೇಳಿ ಪ್ರತಿಯೊಂದು ಫೋಟೋ ಹೊಡೆದು ಸಂಜೆ ಹಾಕ್ತಿರ್ತೀವಿ ನಾವು. ಅವತ್ತಿಂದ ಏನು ಕೆಲಸ ಇರುತ್ತೆ ಅಂತೇಳಿ, ಏನಾಗಿದೆ ಅಂತೇಳಿ. ಈಗ ಇನ್ ಕೇಸ್ ಏನಾದರೂ ಒಂದು ಕೋಳಿ ಸತ್ತೋದ್ರೆ ನೀವು ಏನು ಮಾಡ್ತೀರಾ? ಕೋಳಿ ಸತ್ತೋದ್ರೆ ತಿರ್ಗಾ ಬೆಳಗ್ಗೆ ನಾವು ಬಂದ ತಕ್ಷಣ ಏನಾದ್ರು ಕೋಳಿ ಡೆತ್ ಆಗಿತ್ತು ಅಂದ್ರೆ ಅದು ಕೋಳಿನ ಸಪ್ರೇಟಾಗಿ ಇಡ್ತೀವಿ. ಹಾಂ ಮರಿ ಜೊತೆ ಇಡಲ್ಲ, ಮರಿ ಜೊತೆ ಇಟ್ಟರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹಾಂ ಹಾಂ ಅದಕ್ಕೆ ವೈರಸ್ ಆಗ್ಬಿಡುತ್ತೆ. ಅದನ್ನ ಏನು ಮಾಡ್ತೀವಿ, ಸಪ್ರೇಟ್ ಇಟ್ಟು ತಿರ್ಗಿ ಎಲ್ಲ ಸಂಜೆ ಈವ್ನಿಂಗ್ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಒಂದ್ಸಲಿ ಫೋಟೋ ಹೊಡೆದು ನಾವು ಸೂಪರ್ವೈಸರ್ಗೆ ಹಾಕ್ಬಿಡ್ತೀವಿ. ಹಾಂ ಹಾಂ ಸರ್ ಈ ಥರ ಇಷ್ಟು ಮೆಟಾಲಿಟಿ ಹಿಂಗಾಗಿದೆ ಅಂತೇಳಿ. ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ? ಇಲ್ಲ ಅದೇನು ಪ್ರಾಬ್ಲಮ್ ಬರಲ್ಲ. ಸತ್ತೋಗಿದೆ ಅಂದರೆ ಅದು ಇಷ್ಟು ಅಂತ ಇರುತ್ತೆ, ಹಾಂ ದಿಸಕ್ಕೆ ಒಂದು 5-6 ಇರುತ್ತೆ. ಅದ್ರ ಮೇಲೆ 10-15 ಏನಾದ್ರು ಈ ಥರ ಆಯಿತು ಅಂತಂದರೆ ಅದಕ್ಕೆ ಮತ್ತೆ ತಿರ್ಗಾ ಮೆಡಿಸಿನ್ ಎಲ್ಲ ಕೊಟ್ಟು ಏನು ಪ್ರಾಬ್ಲಮ್ ಇದೆ ಅಂತೇಳಿ ನಮಗೆ ತಿಳಿಸ್ಕೊಟ್ಟು ಹೋಗ್ತಾರೆ. ಸರ್ ಇದು ಈಗ ಮೆಡಿಸನ್ ಹಾಕ್ತೀರಿ ಅಂತ ಹೇಳ್ತಾರಲ್ಲ, ಹಾಂ. ಇದನ್ನ ನಿಮ್ಮ ಕೈಯಿಂದ ಹಾಕಿಸೋರ ಅಂದರೆ ಅವರೇನೆ ಸ್ಟಾರ್ಟಿಂಗ್ಗೆ ಕೊಟ್ಟು ಕಳಿಸಿರ್ತಾರೋ? ಇಲ್ಲ ಫಸ್ಟು ಮರಿ ಬರೋಕ್ಕಿಂತ ಮೊದಲೇ ಏನು ಮಾಡ್ತಾರೆ, ಮೆಡಿಸಿನ್ ಕೆಲವೊಂದು ಕೊಡ್ತಾರೆ. ಮರಿ ಬರೋಕ್ಕಿಂತ ಮೊದಲೇ ಕೆಲವೊಂದು ವೈರಸ್ಗಳೆಲ್ಲ ಇರುತ್ತೆ ಅಂತೇಳಿ ಕೆಲವೊಂದು ಮೆಡಿಸಿನ್ ಎಲ್ಲ ಸ್ಪ್ರೇ ಮಾಡ್ತೀವಿ ನಾವು ಮರಿ ಬರೋಕ್ಕಿಂತ ಮೊದಲೇ. ಮರಿ ನಾಳೆ ಬರುತ್ತೆ ಅಂದರೆ ಇವತ್ತೊಂದು ದಿವಸ ಪೂರ್ತಿ ಕೆಲಸ ಇರುತ್ತೆ ನಮಗೆ. ಎಲ್ಲದನ್ನು ಔಷಧಿ ಎಲ್ಲ ಸ್ಪ್ರೇ ಮಾಡಿ ನಾವು ಅಲ್ಲಿ ನೋಡಿದ್ವಲ್ಲ, ವೈಟ್ ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕಿ ಆ ಥರ ಅದೇನೋ ಪೌಡರ್ ಥರ ವೈಟ್ ಪೌಡರ್ ಹಾಕಿದ್ರಲ್ಲ, ಸುಣ್ಣ ಹಾಕಿರ್ತೀವಿ. ಅದು ಅದೇ ಥರನಾ? ಈಗ ಮರಿ ಖಾಲಿ ಆದ ತಕ್ಷಣ ಗೊಬ್ಬರ ನಾವು ತೋಟಕ್ಕೆ ಹಾಕ್ಬಿಡ್ತೀವಿ. ತೋಟಕ್ಕೆ ಹಾಕಿದ ತಕ್ಷಣ ಅದ್ರ ನೆಕ್ಸ್ಟ್ ಕೆಲಸ ಕ್ಲೀನಾಗಿ ಎಲ್ಲ ವಾಶ್ ಮಾಡಿ ಸುಣ್ಣ ಹಾಕ್ಬಿಡ್ತೀವಿ. ಉಪ್ಪಿನ ನೀರು ಹೊಡೆದು ಸ್ಪ್ರೇ ಮಾಡಿ, ಉಪ್ಪಿನ ಸ್ಪ್ರೇ ಮಾಡಿ ಅದ್ರ ನೆಕ್ಸ್ಟು ಸುಣ್ಣ ಹಾಕಿ ಬಿಟ್ಬಿಡ್ತೀವಿ. ತಿರ್ಗಾ ಸುಣ್ಣ ಹಾಕಿದ್ಮೇಲೆ ಒಂದು 4-5 ದಿವಸ ಫ್ರೀ ಆಗಿರಬೇಕು ಶೆಡ್ಡು. 4-5 ದಿವಸ ಒಂದು ವಾರ ಫ್ರೀ ಆಗಿರಬೇಕು. ಅದಾದ್ಮೇಲೆ ನೆಕ್ಸ್ಟ್ ಹೊಸ ಬ್ಯಾಚ್ ತಂದು ನಾವು ಮರಿ ಬಿಡೋದು. ಅಂದರೆ ಸರ್ ಈಗ ಒಂದು ಬ್ಯಾಚಿಗೆ ನಿಮಗೆ ಎಷ್ಟು ಇನ್ಕಮ್ ಬರ್ಬೋದು? ನಮ್ಮ ಬ್ಯಾಚಿಗೆ ಈಗ 3 ಸೆಡ್ ಇದೆ ನಮ್ಮದು, ಹಾಂ ಹಾಂ ನಮ್ಮ ಬ್ರದರ್ ಅವ್ರದ್ದು. ಹಾಂ 3 ಸೆಡ್ಡಿಂದ ಈಗ ಏನಿಲ್ಲ ಅಂದ್ರೂ 5,000 ಮರಿಗೆ ಏನಿಲ್ಲ ಅಂದ್ರೂ ಒಂದು 95ರಿಂದ 1 ಲಕ್ಷ ಪೇಮೆಂಟ್ ಇರುತ್ತೆ. 45 ದಿವಸದೊಳಗೆ 45 ದಿವಸದೊಳಗೆ 95ರಿಂದ 1 ಲಕ್ಷ ಇರುತ್ತೆ. 1 ಲಕ್ಷ ಇರುತ್ತೆ ಪ್ರಾಫಿಟ್ಟು. ಅದ್ರ ತಕ್ಕಂತೆ ನಾವು ಚೆನ್ನಾಗಿ ನೋಡ್ಕೊಬೇಕು ಮರಿನ. ಹಾಂ ಹಾಂ ನಿಮಗೆ ಯಾವ ಥರ ಬೆನಿಫಿಟ್ ಅಂದರೆ ಈಗ ಫುಡ್ಡು ಕೋಳಿಯಿಂದ ಯಾವ ಥರ ಬೆನಿಫಿಟ್ ಅಂದರೆ ನಾವು ಫುಡ್ಡು ಜಾಸ್ತಿ ಕೊಟ್ಟು ತೂಕ ಕಮ್ಮಿ ಮಾಡಿದರೆ ಅದು ನಮಗೂ ತೊಂದರೆ, ಅವ್ರಿಗೂ ಲಾಸೆ. ನಾವೇನು ಮಾಡ್ತೀವಿ, ಅದನ್ನು ಯಾವ ಸ್ಟೆಪ್ ಬೈ ಸ್ಟೆಪ್ ಫುಡ್ ಕೊಡಬೇಕು, ಕಮ್ಮಿ ಫುಡ್ ಕೊಟ್ಟು ಮರಿನ ಇಳುವರಿ ಮಾಡಿ ಕೊಡಬೇಕು ತೂಕನ. ಅವಾಗ ನಿಮಗೆ ಒಂದು ಸ್ವಲ್ಪ ಗ್ರೇಡ್ ಸಿಗುತ್ತೆ ನಮ್ಮ ಫಾರಮಿಗೆ. ಹಾಗಾಗಿ ಸ್ವಲ್ಪ ಭಾಳ ಕೇರ್ಫುಲ್ ನೋಡ್ಕೊಬೇಕಪ್ಪ. ಹೆಚ್ಚು ಹೆಂಗೆ ಬೇಕಂಗೆ ಫುಡ್ ಹಾಕೋದು, ವೇಸ್ಟ್ ಮಾಡೋದು ಅದೆಲ್ಲ ಮಾಡೋಂಗಿಲ್ಲ. ನಮಗೆ ಒಂದು ಕಾಳು ಇಂಪಾರ್ಟೆಂಟೇ ನಮಗೆ. ಹೌದು, ವೇಸ್ಟ್ ಮಾಡೋಂಗಿಲ್ಲ. ಒಂದು ಕಾಳು ಬಿದ್ದರೆ ಅದು ಕೋಳಿ ತಿನ್ನುತ್ತೆ, ಕೆಳಗೆ ಬಿದ್ದರೆ ಅದು ಹಾಳಾಗೋಗುತ್ತೆ. ಹೌದು. ಸರ್ ಇವಾಗ ಈ ಫಾರಮಲ್ಲಿ ಎಷ್ಟು ಕೋಳಿ ಇದೆ ಅಂದರೆ? ಇದರಲ್ಲಿ 2.5 ಇದೆ. 2.5 ಇದೆ. ಈಗ 2.5ನ ಯಾವತ್ತು ಕಳಿಸ್ರ ಸರ್? ಇದೀಗ ದೊಡ್ಡದು ಆಗ್ತಾ ಹತ್ತತ್ರ ಬಂದಿದೆ. ಇವತ್ತಿಗೆ 35 ದಿನ, ಇನ್ನೊಂದು 2 ಡೇಸಲ್ಲಿ ಇದು ಎಕ್ಸ್ಪೋರ್ಟ್ ಆಗುತ್ತೆ.
ಅಂದರೆ ಈಗ ಇದು ನಿಮ್ಮ ಅಂದಾಜು, ಈಗ ಇದನ್ನ ಎಷ್ಟು ಅಂತ ನೀವು ಒಂದು ಅಮೌಂಟ್ ಕಟ್ಕೊಂಡಿದ್ರೆ, ಅಂದರೆ ಈಗ ನಿಮಗೆ ಇದರಿಂದ ಎಷ್ಟು ಪ್ರಾಫಿಟ್ ಬರ್ಬೋದು ಅಂತ ನೀವು ಒಂದು ಅಂದಾಜು? ಈಗ ಏನಿಲ್ಲ ಅಂದ್ರೆ ಒಂದು 2.5 ಒಂದು 60,000 70,000 60,000 70,000 ಬರುತ್ತೆ. 70,000 ಬರ್ಬೇಕು ನಮಗೆ, ನಮ್ಮ ಟಾರ್ಗೆಟಲ್ಲಿ ನಾವು ಕೆಲಸ ಮಾಡಿರೋದು ನೋಡಿ. ಫಸ್ಟಿಗೆ ಏನಾದರೂ ನೀವು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ, ಅಂದರೆ ಬೆಂಗಳೂರು ಇದನ್ನ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಾಗ 2 ಬ್ಯಾಚು ಫ್ರೀಯಾಗಿ ಕೆಲಸ ಮಾಡಿ ನಾನು ಹೋಗಿ ತಿಳ್ಕೊಳ್ಳೋಕ್ಕೋಸ್ಕರ 2 ವರ್ಷ ಫ್ರೀಯಾಗಿ ಮಾಡಬೇಕು. ಏನು ಮಾಡ್ಬೇಕು, 2 ಬ್ಯಾಚು 2 ಬ್ಯಾಚ್ ಪೂರ್ತಿ ಫ್ರೀಯಾಗಿ ವರ್ಕ್ ಮಾಡಿ ಅದ್ರ ನೆಕ್ಸ್ಟ್ ನಾನು ಕಲ್ತಾದ್ಮೇಲೆ ಮಾಡ್ಬೋದಪ್ಪ ನಾನು ಅನ್ಕೊಂಡ್ಮೇಲೆ ನಮ್ಮ ಫ್ರೆಂಡಿಂದೊಂದು ಲೇಜಿ ಹಾಸ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಇದು ಗೊಬ್ಬರ ಬರುತ್ತಲ್ಲ, ಇದು ಕೋಳಿ ಗೊಬ್ಬರ ಅಂತ ಹೇಳಿ ಕರೀತಾರೆ, ಇದು ನಿಮಗೇನೋ ಅಥವಾ ಏನೋ ಅದು ಕಂಪ್ನಿಯವ್ರು ತೊಗೊಂಡಿಲ್ಲ? ಇಲ್ಲ, ಇದು ನಮಗೇನೆ, ನಮ್ಮ ತೋಟಗಳಿಗೆ ಕೊಡ್ಬೋದು. ನಿಮಗೆ ಇದು ಎಲ್ಲ ಆಗಿದ್ಮೇಲೆ ಇನ್ನೇನಪ್ಪ ಬೇಡ ನಮಗೆ ಅಂದರೆ ಯಾರಾದರೂ ನಮ್ಮ ರೈತರುಗಳು ತೊಗೊಂಡು ಹೋಗ್ತಾರೆ ಬಂದ್ಬಿಟ್ಟು. ಸರ್, ಈಗ ಕಂಪ್ನಿಯವರು ನಿಮಗೆ ಇದು ಫುಡ್ ಅಂತ ಹೇಳಿ ಕೊಡ್ತಾರೆ ನಿಮಗೆ ಚೀಲ. ಸೊ ಆ ಚೀಲ ಅದನ್ನ ಕಂಪ್ನಿಯವ್ರು ತೊಗೊಂಡೋಗ್ತಾರ? ಇಲ್ಲ, ಕಂಪ್ನಿ ತಗೊಳ್ಳೋ ನಮಗೆ ಬಿಡ್ತಾರೆ, ನಾವು ಅದನ್ನ ಯೂಸ್ ಮಾಡ್ತೀವಿ ಅಡಿಕೆಗೆ, ತೋಟಗಳಿಗೆ, ಯಾರು ಲೇಬರ್ಗಳಿಗೆ. ಸೊ ಅದರಿಂದನೂ ನಿಮಗೆ ಪ್ರಾಫಿಟ್ ಇದೆ? ನಮಗೆ ಪ್ರಾಫಿಟ್. ಓಕೆ, ಇಷ್ಟೆಲ್ಲ ನಿಮಗೆ ಪ್ರಾಫಿಟ್ ಇದೆ. ಸರ್, ಈಗ ಅಲ್ಲಿ ಒಂದು ಸಪ್ರೇಟಾಗಿ ಸೈಡಿಗೆ ಒಂದು ಕೋಳಿ ಇದೆ, ಅದೇನೋ ಅದರಲ್ಲಿ ಸೆಂಟ್ರಲ್ ಏನೋ ಹಾಕಿ ನೀವು ಸಪ್ರೇಟ್ ಮಾಡಿದ್ರೆ, ಅದು ಏನಕ್ಕೆ ಮಾಡಿದ್ರೆ? ನಮಗೆ 2,500 ಮರಿ ಬಂದಿರುತ್ತಲ್ಲ, ಆ 2,500 ಮರಿಲಿ ಕೆಲವೊಂದು ಬೆಳೀತಾ ಡೆವಲಪ್ ಆಗಲ್ಲ. ಅಷ್ಟು ಕೋಳಿಲು ನಮಗೆ ಗೊತ್ತಾಗಲ್ಲ ಅದನ್ನ ಹೇಗೆ ಕೇರ್ ಮಾಡಬೇಕು ಅನ್ನೋದು. ನಾವು ಅದನ್ನ ಏನು ಮಾಡ್ತೀವಿ, ಒಂದು ದಿವಸ ಪೂರ್ತಿ ತೆಗೆದುಬಿಟ್ಟು ಸಪ್ರೇಟಾಗಿ ಸರ್ಕಲ್ ಮಾಡಿ ಅದನ್ನ ಬಿಡ್ತೀವಿ. ಅದಕ್ಕೆ ಆದಂಥ ಎಕ್ಸ್ಟ್ರಾ ಮೆಡಿಸಿನ್ಸು, ಎಕ್ಸ್ಟ್ರಾ ಫುಡ್, ಆ ತಿನ್ನೋ ಫುಡ್ಡಲ್ಲೇ ನಾವು ಅದಕ್ಕೆ ಮೆಡಿಸಿನ್ಸ್ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಡೆವಲಪ್ ಮಾಡಬೇಕು. ಇಲ್ಲ ಅಂದರೆ ಈಗ ಅಷ್ಟರಲ್ಲೂ ಬಿಟ್ಬಿಟ್ರೆ ಯಾವುದು ವೀಕ್ಸ್ ಇದೆ ಅಂತ ಗೊತ್ತಾಗಲ್ಲ ನಮಗೆ. ಅದಕ್ಕೆ ಸಪ್ರೇಟ್ ಸರ್ಕಲ್ ಮಾಡಿಬಿಡಿ, ಅದಕ್ಕೆ ಸಪ್ರೇಟ್ ಮೆಡಿಸಿನ್ ಎಲ್ಲ ಕೊಟ್ಬಿಟ್ಟು ಅದನ್ನ ಡೆವಲಪ್ ಮಾಡಿ ಇದ್ರ ಮರಿ ಏನು ಲಿಫ್ಟಿಂಗ್ ಆಗುತ್ತೆ ಆ ಟೈಮಲ್ಲಿ ಅದನ್ನು ಲಿಫ್ಟಿಂಗ್ ಮಾಡಿಸ್ಬೇಕು. ಅಂದರೆ ಈಗ ಅದನ್ನು ಲಿಫ್ಟಿಂಗ್ ಇದ್ರ ಜೊತೆಗೆ ಮಾಡಿಸ್ಬೇಕು ಅಂತೇಳಿ? ಇದ್ರ ಜೊತೆಗೆ ಮಾಡಿಸ್ಬೇಕು, ಮತ್ತೆ ತಿರ್ಗಾ ಅದು ಇಡೋಕೆ ಬರಲ್ಲ ಅಂತ ಕೊಟ್ಟಿರ್ತಾರೆ. ಇದರಿಂದ ನೀವು ಇನ್ನೂ ಉಳಿಸ್ಕೊಂಡ್ರೆ ನಿಮಗೆ ಗ್ರೇಡ್ ಕೊಡ್ತಾರಲ್ವಾ? ಗ್ರೇಡ್ ಕೊಡ್ತಾರೆ ನಮಗೆ, FCR ಅಂತ ಉಳಿತದ. ಈಗ ನೆಕ್ಸ್ಟ್ ಬ್ಯಾಚ್ ಯಾವ ಬರುತ್ತೆ ಸರ್? ಇದು ಬ್ಯಾಚು ಈಗ ಮರಿ ಹೋಗಿ ಒಂದು 10 ಡೇಸ್ ಬಂದ್ಬಿಡುತ್ತೆ. ಅಂದರೆ ಒಂದೂವರೆ ತಿಂಗಳು ದಿವಸದೊಳಗೆ ಮರಿ ಲಿಫ್ಟಿಂಗ್ ಆಗಲಿ ಇದೆ. ಈಗ ಅದಕ್ಕೆ ಯಾವಾಗ ಬರುತ್ತೆ? ಅದು ನಮ್ದು ಪ್ಲಾನ್ ಏನಪ್ಪಾ ಅಂದ್ರೆ ಈ ಸರಿ ಮಾಡ್ಕೊಂಡ್ರೆ ಅದು ನಮ್ಮ ಬ್ರದರ್ ನಾವು ನಮ್ದು ಲಿಫ್ಟಿಂಗ್ ಆದ್ಮೇಲೆ ಜೊತೆಗೆ ಮರಿ ತಂದ್ಬಿಡೋಣ ಅಂತೇಳಿ, ಜೊತೆಗೆ ಮರಿ ಬಿಟ್ಬಿಡೋಣ ಅಂತೇಳಿ. ನಮಗೆ ಕೆಲಸ ಮಾಡೋಕ್ಕಾಗಲಿ, ಈಗ ಅವರು ಇರ್ತಾರೆ, ನಾವು ಇರ್ತೀವಿ, ಎಲ್ಲದಕ್ಕೂ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವೀಗ ಆ ಸೆಡ್ಡಿಗೆ ಇದ್ರ ನೆಕ್ಸ್ಟ್ ನಮ್ಮ ಮರಿ ಕೊಡ್ಬೇಕಂದ್ರೆ ಅವರಿಗೂ ಮರಿ ಬರುತ್ತೆ. ಸರ್, ಇವಾಗ ಗೊಬ್ಬರ ಇದು ಎಷ್ಟು ಲೋಡ್ ಆಗುತ್ತೆ ಸರ್? ಇದು ಒಂದು 3 ಲೋಡ್ ಆಗುತ್ತೆ. 3 ಲೋಡ್ ಆಗುತ್ತೆ ಸರ್. ಒಂದು ಲೋಡ್ ಹೆಂಗೆ ಕೊಡ್ತೀರಾ? ಈಗ 3 ಲೋಡ್ ಈ ನಮ್ಮ ಹಳ್ಳಿ ಕಡೆ ರೈತರೆಲ್ಲ ಒಂದು 4,000 ತಗೊಂಡು ಹೋಗ್ತಿದ್ದಾರೆ ಈಗೆಲ್ಲ. 4,000 ಅಂದರೆ ಅಲ್ಲಿಗೆ 12,000. ಸರ್, ಎಷ್ಟು ವರ್ಷದಿಂದ ಹೇಳಿದ್ರಿ ನೀವು ಮಾಡ್ತಿರೋದು? 1 ವರ್ಷ ಆಯಿತು. 1 ವರ್ಷ ನೀವು ಸ್ವಂತವಾಗಿ ಇದು ಮಾಡ್ತಾ ಇರೋದು. ಹೇಗೆ ಅನಿಸಿದೆ ಸರ್? ಚೆನ್ನಾಗಿದೆ. ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ಬೆಂಗಳೂರು ಮೈಸೂರು ಸುತ್ತಾರ್ಕೊಂಡು ಹೋಗ್ಬೇಕಲ್ವ? ಅಲ್ಲಿ ಕೂಡ 20,000-15,000 ರೂಪಾಯಿ ಸಂಬಳಕ್ಕೆ ಎಷ್ಟು ಗಂಟೆ ಕೆಲಸ ಮಾಡಬೇಕು? ಅಲ್ಲಿ ಬಿಡ್ರಿ, ಸುಮಾರು ಏನಿಲ್ಲ ಅಂದ್ರೆ ಬೆಳಗ್ಗೆ ಮಾರ್ನಿಂಗ್ 7 ಗಂಟೆಗೆ ಹೋದರೆ ಸಂಜೆ 6-7 ಗಂಟೆ ಆಗೋದು ಮತ್ತೆ ರಿಟರ್ನ್ ಕೆಲಸ ಮುಗಿಸ್ಕೊಂಡು ಬರೋದಕ್ಕೆ. ಅಲ್ಲಿ ಬಾಡಿಗೆ ಮನೆ ಕಟ್ಕೊಂಡು, ಕರೆಂಟ್ ಬಿಲ್ ಕಟ್ಕೊಂಡು ನಾವೆಲ್ಲ ಅಲ್ಲೆಲ್ಲ ಅದೇ ಆ ಬೆಂಗಳೂರು ಲೈಫ್ ನೋಡ್ಕೊಂಡ್ರೆ ನಮಗೆ ಹಳ್ಳಿ ಲೈಫ್ ಸೂಪರ್ ಆಗಿದೆ ಇದು. ಅಂದರೆ ಫಸ್ಟ್ ನೀವು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದ. ಬೆಂಗಳೂರಲ್ಲಿ ವರ್ಕ್ ಮಾಡಿ ಈಗ ನಮ್ಮ ಹಳ್ಳಿ ಜೀವನ ಬೆಸ್ಟ್ ಅಂತ ಬಂದ್ಬಿಟ್ಟಿದ್ದೀವಿ. ಈಗ ಬೆಂಗಳೂರು ಜೀವನ ಬೇಡ ಅಂತೇಳಿ. ಕಾರಣ ಸರ್? ಕಾರಣ ಏನಿಲ್ಲ, ಪ್ರತಿಯೊಂದು ನಾವು ತಿನ್ನೋದ್ರಿಂದ ಹಿಡಿದು ಒಂದು ಏನಕ್ಕಾಗಲಿ ಒಂದು ಪ್ರತಿಯೊಂದು ದುಡ್ಡು ಕೊಟ್ಟೆ ತೊಗೊಬೇಕು ನಾವು. ಹೌದು. ಹಾಗಾಗಿ ನಮಗೆ ಹಳ್ಳಿ ಲೈಫೇ ಬೆಸ್ಟ್ ಅನ್ಸುತ್ತೆ. ಅಲ್ಲೇದು ದುಡಿಮೆ ನೋಡ್ಕೊಳಕ್ ಹೋದ್ರೆ ಅಷ್ಟೇ ಖರ್ಚಿರುತ್ತೆ ಅಲ್ಲಿ. ಹೌದು, ಬಾಡಿಗೆ ಅಂತೆ, ನೀರು ಬಾಡಿಗೆ ಅಂತೆ, ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು, ಮನೆ ಬಿಲ್ಲು, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ದುಡ್ಡೇ. ಹಾಗಾಗಿ ಇಲ್ಲೇ ಏನು ಮಾಡ್ತೀನಿ, ನಮಗೆ ಬೆಂಗಳೂರು ಲೈಫ್. ಈಗ ಅಲ್ಲಿ ದುಡಿಯೋ 20,000ಕ್ಕಿಂತ ಅಲ್ಲಿ ಖರ್ಚು ನಮಗೆ 15,000 ಬಂದಿರುತ್ತೆ ಒಂದು ಮಂತ್ಲಿ. ಈಗ ನೀವು ದುಡ್ದಿದ್ದು ಒಂದು 70% ಉಳಿಸ್ಬೇಕು ಅಲ್ಲಿ, ಅವಾಗಾದ್ರೆ ನಿಮಗೆ ಉಳಿತಾಯ ಆಗುತ್ತೆ. ನೀವು ಬಂದಿದ್ದು 50% 60% ಅಲ್ಲೇ ಕಳೆದ್ರೆ ಮಾಡಿ 20% 30% ಮನೆಗೆ ಕಳಿಸಿದ್ರೆ ಏನು ಉಳಿಯೋಕ್ಕಲ್ಲ. ಅದಕ್ಕೆ ನಾವು ಡಿಸೈಡ್ ಮಾಡ್ಕೊಂಬಿಟ್ಟು ಏನೋ ಹಳ್ಳಿಲೇ ಒಂದು ಏನಾದ್ರು ಬಿಸ್ನೆಸ್ ಮಾಡೋಣ ಅಂತೇಳಿ ಒಂದು ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬಂದು ಇದನ್ನು ಮಾಡ್ತಾ ಇದ್ದೀನಿ. ಈಗ ಆರಾಮಾಗಿದ್ದೀನಿ, ಟೆನ್ಷನ್ ಇಲ್ಲ. ದಿನಕ್ಕೆ 3-4 ಅವರ್ ಕೆಲಸ ಮಾಡ್ತೀವಿ. 5 ಅವರ್ ಜಾಸ್ತಿ ಆಯ್ತು, 4 ಅವರ್ ಜಾಸ್ತಿ ಆಯಿತು. ನಾವೆಷ್ಟು ಫಾಸ್ಟಾಗಿ ಕೆಲಸ ಮಾಡಿ ಎಷ್ಟು ಫ್ರೀ ಆಗಿರ್ಬೇಕು ಅನ್ಕೊಂತೀವೋ ಅಷ್ಟು ಬೇಗ ಫಾಸ್ಟಾಗಿ ಕೆಲಸ ಮಾಡೋದು. ಸೊ ಎಷ್ಟು ಗಂಟೆ ಕೆಲಸ ಮಾಡ್ಬೋದು? ಬೆಳಗ್ಗೆ 2 ಗಂಟೆ ಕೆಲಸ. 2 ಗಂಟೆ ಬೆಳಿಗ್ಗೆ 7 ಗಂಟೆಗೆ ಬಂದರೆ ಒಂದು 8:30-9 ಗಂಟೆಗೆ ಕ್ಲೋಸ್ ಆಗುತ್ತೆ. ಸಂಜೆ ಬಂದರೆ ಒಂದು 6 ಗಂಟೆಗೆ 7 ಗಂಟೆ ಕ್ಲೋಸ್ ಆಗುತ್ತೆ. ಆರಾಮ ಮನೇಲಿ ರೆಸ್ಟ್ ಮಾಡ್ತೀವಿ. ಮತ್ತೆ ಗೊತ್ತು ದಿವಸಕ್ಕೆ 4 ಅವರ್ ಕೆಲಸ ಮಾಡ್ತೀವಿ ಅಷ್ಟೇ. ಏನು 24 ಅವರ್ಸ್ ಏನು ಕಾಯ್ಬೇಕಂತ ಏನಿಲ್ಲ. ಏನು ದೊಡ್ಡವಾದ್ಮೇಲೆ ಒಂದು 10 ದಿವಸ ಮಲ್ಕೊಬೇಕು, ಒಂದು ವಾರ ಮಲ್ಕೊಬೇಕು. ಒಂದು ವಾರ ಫ್ರೀ ಆಗೋಣ ಅಂತ ಬರ್ತಿರೋದು. ನೀವು ಯಾವ್ಯಾವ ಕೆಲಸ ಎಲ್ಲ ಮಾಡಿದ್ರೆ? ನಾವು ಡ್ರೈವಿಂಗ್ ಮಾಡಿದ್ದೀವಿ,
ಅಡಿಕೆ ಕೆಲಸನೂ ಮಾಡಿದ್ದೀವಿ, ಲೇಬರ್ಸು ಈ ಕಾರ್ಮಿಕರು ಏನು ಕೆಲಸ ಮಾಡ್ತಾರೆ ಎಲ್ಲದನ್ನು ಮಾಡಿದ್ದೀವಿ. ಎಲ್ಲದು ಬಂದ್ಬಿಟ್ಟು ಇದು ಲಾಸ್ಟಿಗೆ ಬಂದ್ಬಿಟ್ಟು ಇದು ಬೆಸ್ಟ್ ಅಂತ ಅನಿಸುತ್ತೆ ನನ್ನ ಕೆಲಸ. 4 ಅವರ್ ಇಲ್ಲಿ ಮಾಡಿದರೆ ನಾವೇ ಓನಾಗಿ ತಿಂಗಳಿಗಿಲ್ಲ ಅಂದ್ರೆ 30,000 ರೂಪಾಯಿ ಆದಾಯ ತೊಗೊಂಡ್ಬರುತ್ತೆ. 4 ಅವರ್ ಕೆಲಸ ಮಾಡ್ತೀವಿ, ಬೆಳಿಗ್ಗೆ ಸಂಜೆ. ದಿನಕ್ಕೆ 4 ಅವರ್ ಅಂದರೆ ಬೆಳಿಗ್ಗೆ 7 ಗಂಟೆಗೆ ಬಂದರೆ 8 9 ಗಂಟೆ ಕೆಲಸ ಮಾಡ್ತೀವಿ. ಅದು ಬಿಟ್ಬಿಟ್ರೆ ಸಂಜೆ ಒಂದು 6 ಗಂಟೆಗೆ ಬಂದು 7 ಗಂಟೆಗೆ ಫುಡ್ ಹಾಕೋದು, ನೀರು ಹಾಕೋದು, ಕೆಲಸ. ಬೆಸ್ಟ್ ಅಲ್ವಾ? ಒಂಥರ ಬೆಸ್ಟ್ ಜೀವನ ಇದು, ನೆಮ್ಮದಿ ಜೀವನ. ಸುಮ್ಮನೆ ಮೈಸೂರು ಬೆಂಗಳೂರು ಅಂತ ಬಾಂಬೆ ಹೋಗ್ತಾರಲ್ಲ, ಅದಕ್ಕಿಂತ ಇಲ್ಲಿ ನಮ್ಮೂರಲ್ಲಿ ಹಳ್ಳಿ ಕಡೆ ಬಂದ್ಬಿಟ್ಟು ಈ ತರ ಬಿಸ್ನೆಸ್ ಮಾಡಿದರೆ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ. ಈಗ ಎಲ್ಲರೂ ಕೋಳಿ ಫಾರಮ್ಮೇ ಮಾಡೋಕ್ಕಾಗಲ್ಲ, ಎಲ್ಲರೂ ಹಸು ಫಾರಮ್ ಮಾಡೋಕ್ಕೂ ಆಗಲ್ಲ. ಸೊ ನಿಮಗೆ ಯಾವುದು ಕಂಫರ್ಟ್ ಅನ್ಸುತ್ತೋ ಆ ಥರ ಬಿಸ್ನೆಸ್ ಕಂಫರ್ಟ್ ಅನಿಸ್ತು, ಮಾಡಿದ್ವಿ, ಬೆನಿಫಿಟ್ ಇದೆ, ಏನು ತೊಂದರೆ ಇಲ್ಲ. ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂದರೆ ಈಗ ನೋಡ್ತಿರುವವರಿಗೆ, ನಮ್ಮ ವ್ಯೂವರ್ಸ್ ನಾವು ಹೇಳ್ತಿದ್ದೀವಿ, ನಾವು ಶ್ರಮ ಪಟ್ಬಿಟ್ಟು ಹೇಳ್ತಿದ್ದೀವಿ ಕೆಲವರಿಗೆ. ನೀವೀಗ ರೈತರಿಗೆ ಈಗ ನಮ್ಮ ವ್ಯೂವರ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಯಾವುದು ಯುವಕರಿಗೆ ಎಲ್ಲರೂ ಇದನ್ನೇ ಮಾಡೋಕ್ಕಾಗಲ್ಲ, ಅಲ್ಲಲ್ಲಿ ನಾವು ವಾತಾವರಣಕ್ಕೆ ತಕ್ಕಂತೆ ಅವರು ಮಾಡ್ಕೊತಾರೆ. ಈಗ ಇಲ್ಲ ನಮ್ಮ ತಾಲೂಕಿನ ವಾತಾವರಣಕ್ಕೆ ಇಲ್ಲಿ ಕೋಲ್ಡ್ ಇದೆ, ಜಾಸ್ತಿ ಕೋಲ್ಡ್ ಇದೆ. ಹಾಗೆ ಕೋಳಿಗೆ ಬಂದ್ಬಿಟ್ಟು ಜಾಸ್ತಿ ಕೋಲ್ಡು ಇರೋಂಗಿಲ್ಲ, ಹಾಗಾಗಿ ಹೀಟು ಇರೋಂಗಿಲ್ಲ. ಮಧ್ಯೆ ಕೋಳಿ ಸಾಕಾಣಿಕೆ ಬೆಳೆಸ್ಕೊಬೇಕು. ಆಮೇಲೆ ರೈತರಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಯಾವುದೇ ಥರ ಬಿಸ್ನೆಸ್ ಮಾಡಲಿ ಅವರು ಮೈಂಡ್ ಸೆಟ್ಟಿಗೆ ಏನು ಬರುತ್ತೋ ಅದನ್ನ ಉಪಯೋಗ ಮಾಡ್ಕೊಂಡ್ಲಿ. ಜಾಸ್ತಿ ಮಾಡಿ ಹಾಳಾಗಬೇಡಿ, ಹಾಳಾಗೋದು ಬೇಡ. ಸಣ್ಣಗೆ ಮಾಡಿ ಕಡಿಮೆ ಬಜೆಟಲ್ಲಿ ಜಾಸ್ತಿ ಲಾಭವನ್ನು ಪಡ್ಕೊಬೇಕು ರೈತರು ಅಂತ ಬಿಸ್ನೆಸ್ ಮಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವರು ಕೈ ಸುಟ್ಕೊಂತಾರೆ, ಈಗ ಸುಮ್ಮನೆ ಯಾರನ್ನ ನೋಡ್ಬಿಟ್ಟು ಜಾಸ್ತಿ ಬಂಡವಾಳ ಹಾಕ್ಬಿಟ್ಟು ಯಾರನ್ನ ನೋಡ್ಬಿಟ್ಟು ಮಾಡೋದಂಥದ್ದಲ್ಲ. ನಾವು ಫಸ್ಟ್ ಅದ್ರ ಬಗ್ಗೆ ಖಚಿತ ಮಾಹಿತಿ ತಗೊಳ್ಬೇಕು, ಡೀಪ್ ಆಗಿ ತಿಳ್ಕೊಂಡು ಮಾಡಬೇಕು. ಈಗ ನಾವು ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಫಾರಮ್ ಎಲ್ಲ ನೋಡ್ಕೊಂಡು ಬಂದು ಯಾವ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾವು ಟ್ರೈನಿಂಗ್ ತಗೊಂಡು ಅಲ್ಲಿ ನಿಮ್ಮ ಪಾರ್ಟ್ನರ್ ಹೇಳಿದ್ರು, ನಾವು 2 ತಿಂಗಳು ಸುಮ್ಮನೆ ಬೇರೆ ಕೆಳಗೆ ಕೆಲಸ ಮಾಡಿ, ನಾವು ಬೇರೆ ಹತ್ರ ಕೆಲಸ ಮಾಡಿ ಈ ಥರ ಕೆಲಸ ಯಾವ ಥರ ಕಲಿಯೋದು, ಯಾವ ಥರ ಹಾಕೋದು, ನೀರು ಫುಡ್ ಯಾವ ಥರ ಹಾಕೋದು ಎಲ್ಲದನ್ನು ಬಂದ್ಬಿಟ್ಟು ನಾವು ಕಲ್ತ್ಕೊಂಡು ಲಾಸ್ಟಿಗೆ ಈ ಫಾರಮ್ ಮಾಡಿದ್ವಿ. ಅಂದರೆ ಈಗ ನಿಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಇದೆಯಾ? ಆರಾಮ ನೆಮ್ಮದಿ ಇದ್ದೀವಿ. ಬೆಳಿಗ್ಗೆ 9 ಗಂಟೆ ಕೆಲಸ ಎಲ್ಲ ಮುಗಿತು, ಆರಾಮ ಸ್ನಾನ ಮಾಡ್ಕೊಂತೀವಿ, ಮನೆ ಹೋಗ್ತೀವಿ. ಬೆಳಗ್ಗೆ 9 ಗಂಟೆಗೆ ಕೆಲಸ ಮುಗಿದೋಗ್ಬಿಡುತ್ತೆ ನಿಮ್ಮದು? ಮುಗಿದೋಗ್ಬಿಡುತ್ತೆ. ಒಂದು 7 ಗಂಟೆ ಬಂದರೆ 9 ಗಂಟೆ ಒಳಗೆಲ್ಲ ಮುಗಿದೋಗ್ಬಿಡುತ್ತೆ. ಓಕೆ, ಮತ್ತು ಥ್ಯಾಂಕ್ ಯು ಸರ್. ಸೊ ಥ್ಯಾಂಕ್ ಯು ಸರ್, ಇಷ್ಟೊಂದು ಮಾಹಿತಿ ಕೊಟ್ಟಿರೋದಕ್ಕೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಕೋಳಿ ಸಾಗಾಣಿಕೆ ಮಾಡಿ ಲಕ್ಷಗಟ್ಟಲೆ ದುಡಿತಿರುವಂತಹ ಒಬ್ಬ ಕೃಷಿಕನ ಮಾತು. ಸೊ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿದಿನದ ಅಡುಗೆ ಬೆಲೆ ತಿಳಿಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲ